ಇನ್ನು ಗ್ಯಾಸ್ ಸಿಲಿಂಡರ್ಗಾಗಿ ಜನರ ಪರದಾಟ ಅಗೈನ್ ಆ್ಯಸ್ ಯೂಶುವಲ್ ಮುಂದುವರಿತಾ ಇದೆ. ಏಜೆನ್ಸಿಗಳ ಮುಂದೆ ಗ್ರಾಹಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೆಷ್ಟು ದಿನ ಈ ಗೋಳು ಅಂತ ಅವರು, ಇನ್ನೆಷ್ಟು ದಿನ ಈ ಗೋಳು ಅಂತ ಮತ್ತೆ ಏಜೆನ್ಸಿಗೆ ಅವರು ಮುತ್ತಿಗೆ ಹಾಕೋದು, ಇಬ್ಬರ ನಡುವೆ ವಾಗ್ವಾದ ನಡೆಯೋದು. ಸೊ ಬುಕ್ ಮಾಡಿ ಬಿಲ್ ಜನರೇಟ್ ಆದರೂ ಕೂಡ ನಮಗೆ ಡೆಲಿವರಿ ಕೊಡ್ತಿಲ್ಲ ಅಂತ ಜನ ಕಿಡಿಕಾರ್ತಾ ಇದ್ದಾರೆ. ಬಸವೇಶ್ವರ ನಗರ ಗ್ಯಾಸ್ ಏಜೆನ್ಸಿ ಎದುರು ಗ್ರಾಹಕರು ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಇಷ್ಟು ದಿನ ಬುಕಿಂಗ್ ಮಾಡಿ ಅಂತ ಇದ್ರು, ಬುಕಿಂಗ್ ಮಾಡಿ ಬಿಲ್ ಜನರೇಟರ್ ಆದರೂ ಸಿಲಿಂಡರ್ ಕೊಡ್ತಾ ಇಲ್ಲ ಅಂತ. ಹೋಟೆಲ್ ಅವ್ರಿಗೆ ಸಪ್ಲೈ ಅದು ಅಥವಾ ಹೇಗೆ? ಜನಗೆ ಎಲ್ಲ ತಪ್ಪು ಇದಾಗ್ಬಿಟ್ಟಿದೆ ಮೇಡಮ್. ಮೆಸೇಜ್ ಹೋಗಿದೆ, ಬುಕ್ಕಿಂಗ್ ಮಾತ್ರ ಚೇಂಜ್ ಆಗಿದೆ. ಫಸ್ಟ್ ಏನು ಮಾಡ್ತಿದ್ರು, ಇವತ್ತು ಬುಕ್ ಮಾಡ್ಕೊಂಡವ್ರು ಇವತ್ತು ತೊಗೊಂಡವರು, ಇನ್ನೊಂದು 2 ಡೇಸ್ ಆದಮೇಲೆ ತಿರುಗಿ ಬುಕ್ ಮಾಡ್ಕೊಂಡು ತಿರುಗಿ ತೊಗೊಂಡವರು. ಅದು ಪ್ರಾಬ್ಲಮ್ ಆಗ್ತಿತ್ತು. ಅಂದರೆ ಕಸ್ಟಮರ್ 2 ಡೇಸ್ಗೆಲ್ಲ ಬುಕ್ ಮಾಡ್ಕೊಂಡು ಅದು ಪ್ರಾಬ್ಲಮ್ ಆಗಿದೆ. ಇವಾಗ ಏನಿದ್ರೆ ಈ ಕಸ್ಟಮರ್ಗೆ 1ನೇ ತಾರೀಕು ಬುಕ್ ಮಾಡಿದ್ರೆ ನೆಕ್ಸ್ಟ್ 1ನೇ ತಾರೀಕೆ ಬುಕ್ಕಿಂಗ್ ಆಗೋದು, ಆ ಥರ ಆಗಿದೆ ಅಷ್ಟೇ. ಮತ್ತು ಈಗ ಸರ್ವರ್ ಸ್ಲೋ ಇರೋದ್ರಿಂದ ಬುಕ್ಕಿಂಗ್ ಸ್ವಲ್ಪ ಲೇಟ್ ಆಗ್ತಿದೆ. ಕಸ್ಟಮರ್ ಅದಕ್ಕೋಸ್ಕರ ಬುಕ್ಕಿಂಗ್ ಆಗ್ತಾ ಇಲ್ಲ. ಈಗ ಸರ್ವರ್ ಸರಿ ಹೋಗಿದೆ. ಲೇಟ್ ನೈಟಲ್ಲಿ ಬುಕ್ಕಿಂಗ್ ಆಗುತ್ತೆ, ಬೇಗ ಇಲ್ಲ ಅರ್ಲಿ ಮಾರ್ನಿಂಗ್ ಆಗುತ್ತೆ, ಆ ಥರ ಆಗುತ್ತೆ. ಸ್ಟಾಕ್ ಆಗ್ತಾ ಇಲ್ಲ ಅಷ್ಟೇ. ಯಾಕಂದರೆ ಎಲ್ಲ ಕಸ್ಟಮರ್ಸ್ ಒಂದೇ ಸತಿ ಮಾಡೋದ್ರಿಂದ ಅದು ತೊಂದರೆ ಆಗ್ತಿದೆ ಅಷ್ಟೇ. ಸೊ ತುಂಬಾ ಜನ ಹೇಳ್ತಾ ಇದ್ರು ಅಂದ್ರೆ ಬಿಲ್ ಜನರೇಟ್ ಆಗಿದೆ, ಇನ್ನು ಡೆಲಿವರಿ. ಸೊ ನಿಮ್ಗೆ ಈಗ ಹೋಮ್ ಡೆಲಿವರಿ ಕೊಡೋದಕ್ಕೆ ಆಗ್ತಾ ಇಲ್ಲ? ಹೋಮ್ ಡೆಲಿವರಿ ಕೊಡ್ತಾ ಇದೀವಿ. ಕಸ್ಟಮರ್ಸ್ ಏನಂದ್ರೆ ಮನೆಗೆ ಸಿಲಿಂಡರ್ ಬರೋದೇ ಇಲ್ಲ ಅನ್ನೋ ಗಾಬರಿಯಿಂದ ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲೂ ಕೊಟ್ಟಿಲ್ಲ ಅಂದ್ರೆ ಅವ್ರು ಸುಮ್ಮನೆ ಇದು ಮಾಡ್ಕೊಂತಾರೆ. ಅದಕ್ಕೆ ಇಲ್ಲಿ ಕಸ್ಟಮರ್ ಬರೋಕ್ಕೆ ಕೊಡ್ತಾ ಇದೀವಿ. ಲೋಡ್ ಒಂದು ಬಂದು 360 ಲೋಡ್ ಬರುತ್ತೆ, 360 ಸಿಲಿಂಡರ್ ಒಂದ್ಸತಿ ಬರುತ್ತೆ. ಕೆಲವೊಂದು ಟೈಮ್ 525 ಬರುತ್ತೆ. ಬಟ್ ಡಿಮಾಂಡ್ ಎಷ್ಟಿರುತ್ತೆ ನಿಮಗೆ ಇಲ್ಲಿ ನೋಂದಾವಣೆ ಆಗಿರೋದು? ಇಲ್ಲಿ ನೋಂದಾವಣೆ ತುಂಬ ಇದೆ ಮೇಡಮ್, ತುಂಬಾ ಇದೆ. ಈಗ ಕಸ್ಟಮರ್ಸ್ ನಮ್ಗೆ ಸಿಲಿಂಡರ್ ಸಿಗಲ್ಲ,